ಮಕ್ಕಳ ಎಲ್ಲರಿಗೂ ಸಹ ಶುಭೋದಯ. ಇವತ್ತಿನ ದಿವಸ ನಮ್ಮ ಶ್ಲೋಕ ತರಗತಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಷೋಡಶನಾಮ ಸ್ತೋತ್ರಂ ಅಂತ ಹೇಳಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಕಲಿಯೋಣ. ಇದರೊಳಗೆ ಕೇವಲ 3 ಶ್ಲೋಕಗಳಿವೆ. ಈ ಶ್ಲೋಕದ ಹೆಸರೇ ಹೇಳೋ ಹಾಗೆ ಷೋಡಶನಾಮ ಅಂದರೆ 16 ನಾಮಗಳನ್ನು ಹೇಳೋದೇ ಈ ಶ್ಲೋಕದ ಉದ್ದೇಶ. ಸುಬ್ರಹ್ಮಣ್ಯ ಸ್ವಾಮಿದು 16 ಶ್ಲೋಕಗಳು, 16 ನಾಮಗಳು. ನೋಡೋಣ ಬನ್ನಿ. ಅಥ ಶ್ರೀ ಸುಬ್ರಹ್ಮಣ್ಯ ಷೋಡಶನಾಮ ಸ್ತೋತ್ರಂ. ಷಡ್ವಕ್ತ್ರಂ ಶಿಖಿವಾಹನಂ ತ್ರಿನಯನಂ ಚಿತ್ರಾಂಬರಾಲಂಕೃತಂ ಶಕ್ತಿಂ ವಜ್ರಮಥೋ ತ್ರಿಶೂಲಮಭಯಂ ಖೇಟಂ ಧನುಸ್ವಸ್ತಿಕಂ. ಇನ್ನೊಂದು ಸಾರಿ. ಷಡ್ವಕ್ತ್ರಂ ಶಿಖಿವಾಹನಂ ತ್ರಿನಯನಂ ಚಿತ್ರಾಂಬರಾಲಂಕೃತಂ ಶಕ್ತಿಂ ವಜ್ರಮಥೋ ತ್ರಿಶೂಲಮಭಯಂ ಖೇಟಂ ಧನುಸ್ವಸ್ತಿಕಂ. ಇನ್ನೊಂದು ಸರಿ ಹೇಳ್ತೀನಿ. ಷಡ್ವಕ್ತ್ರಂ ಶಿಖಿವಾಹನಂ ತ್ರಿನಯನಂ ಚಿತ್ರಾಂಬರಾಲಂಕೃತಂ ಶಕ್ತಿಂ ವಜ್ರಮಥೋ ತ್ರಿಶೂಲಮಭಯಂ ಖೇಟಂ ಧನುಸ್ವಸ್ತಿಕಂ. ಪಾಶಂ ಕುಕ್ಕುಟಮಂಕುಶಂ ಚ ವರದಂ ದೋರ್ಭಿರ್ದಧಾನಂ ಸದಾ ಧ್ಯಾಯೇದೀಪ್ಸಿತಸಿದ್ಧಿದಂ ಶಿವಸುತಂ ಸ್ಕಂದಂ ಸುರಾರಾಧಿತಂ. ಪಾಶಂ ಕುಕ್ಕುಟಮಂಕುಶಂ ಚ ವರದಂ ದೋರ್ಭಿರ್ದಧಾನಂ ಸದಾ ಧ್ಯಾಯೇದೀಪ್ಸಿತಸಿದ್ಧಿದಂ ಶಿವಸುತಂ ಸ್ಕಂದಂ ಸುರಾರಾಧಿತಂ. ಇನ್ನೊಂದು ಸರಿ ಹೇಳೋಣ. ಪಾಶಂ ಕುಕ್ಕುಟಮಂಕುಶಂ ಚ ವರದಂ ದೋರ್ಭಿರ್ದಧಾನಂ ಸದಾ ಧ್ಯಾಯೇದೀಪ್ಸಿತಸಿದ್ಧಿದಂ ಶಿವಸುತಂ ಸ್ಕಂದಂ ಸುರಾರಾಧಿತಂ. ಈಗ 3ನೇ ಶ್ಲೋಕ. ಸುಬ್ರಹ್ಮಣ್ಯಂ ಪ್ರಣಮಾಮ್ಯಹಂ ಸರ್ವಜ್ಞಂ ಸರ್ವದಾ ಸದಾ ಅಭೀಷ್ಟಫಲಸಿದ್ಧ್ಯರ್ಥಂ ಪ್ರವಕ್ಷ್ಯೇ ನಾಮ ಷೋಡಶಂ. ಸುಬ್ರಹ್ಮಣ್ಯಂ ಪ್ರಣಮಾಮ್ಯಹಂ ಸರ್ವಜ್ಞಂ ಸರ್ವದಾ ಸದಾ ಅಭೀಷ್ಟಫಲಸಿದ್ಧ್ಯರ್ಥಂ ಪ್ರವಕ್ಷ್ಯೇ ನಾಮ ಷೋಡಶಂ. ಇನ್ನೊಂದು ಸಾರಿ. ಸುಬ್ರಹ್ಮಣ್ಯಂ ಪ್ರಣಮಾಮ್ಯಹಂ ಸರ್ವಜ್ಞಂ ಸರ್ವದಾ ಸದಾ ಅಭೀಷ್ಟಫಲಸಿದ್ಧ್ಯರ್ಥಂ ಪ್ರವಕ್ಷ್ಯೇ ನಾಮ ಷೋಡಶಂ. ಇತಿ ಶ್ರೀ ಸುಬ್ರಹ್ಮಣ್ಯ ಷೋಡಶನಾಮ ಸ್ತೋತ್ರಂ ಸಂಪೂರ್ಣಂ. ಈಗ ಈ ಸ್ತೋತ್ರದ ಒಂಚೂರು ಅರ್ಥ ತಿಳ್ಕೊಂಬಿಡೋಣ ಮಕ್ಕಳ. ಈ ಸ್ತೋತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದ 16 ಹೆಸರುಗಳನ್ನು ಹೇಳ್ತಾ ಇದ್ದೀವಿ ಅಂತೀವಲ್ಲ, ಆ 16 ಹೆಸರುಗಳದ್ದು ಅರ್ಥ ಏನು ಅಂತ ನೋಡೋಣ. ನೋಡಿ, ಮೊದಲನೇ ಹೆಸರು ಷಡ್ವಕ್ತ್ರಂ ಅಂತ. ಇಲ್ಲಿ ವಕ್ತ್ರಂ ಅಂದರೆ ಮುಖ ಅಂತ ಅರ್ಥ. ಷಟ್ ಅಂದರೆ 6 ಮುಖಗಳು ಉಳ್ಳವನು, ಷಣ್ಮುಖ ಅಂತ ನಾವೇನು ಹೇಳ್ತೀವಿ ಸುಬ್ರಹ್ಮಣ್ಯ ಸ್ವಾಮಿಗೆ, ಅದೇ ಹೆಸರಿನಿಂದ ಇಲ್ಲಿ ಹೇಳ್ತಿದ್ದಾರೆ. ಷಡ್ವಕ್ತ್ರಂ ಅಂದರೆ 6 ಮುಖಗಳು ಉಳ್ಳವನು. ಶಿಖಿವಾಹನಂ, ಶಿಖಿ ಅಂದರೆ ನವಿಲು, ಜುಟ್ಟಿರುತ್ತಲ್ವ ನವಿಲಿಗೆ, ಅದರಿಂದ ನವಿಲು ಇದು. ನವಿಲು ವಾಹನವಾಗಿ ಉಳ್ಳವನು. ಶಿಖಿವಾಹನಂ ಅಂದರೆ ನವಿಲನ್ನೇ ವಾಹನವಾಗಿ ಉಳ್ಳವನು. ತ್ರಿನಯನಂ, ಇವನಿಗೂ ಸಹ 3 ಕಣ್ಣುಗಳು ಇದೆಯಂತೆ. ಮತ್ತು ಚಿತ್ರಾಂಬರಾಲಂಕೃತಂ, ಅವನು ಬಟ್ಟೆ ಹಾಕ್ಕೊಂಡಿದ್ದಾನಲ್ಲ ಅದು ಚಿತ್ರ ಅಂದರೆ ಅದರೊಳಗೆ ಚಿತ್ರಗಳಿದೆಯಂತ, ಅಂದರೆ ತುಂಬ ಚೆನ್ನಾಗಿದೆ ಅಂತ.
ಅದು ಅಂಥ ಒಂದು ಬಟ್ಟೆಯಿಂದ ಅವನು ಅಲಂಕೃತನಾಗಿದ್ದಾನೆ. ಶಕ್ತಿ ಇದನ್ನು ಇಟ್ಕೊಂಡಿದ್ದಾನೆ, ಶಕ್ತ್ಯಾಯುಧವನ್ನು ಇಟ್ಕೊಂಡಿದ್ದಾನೆ. ವಜ್ರಮಥೋ ಅವನು ಶಕ್ತಿಂ, ವಜ್ರಂ ಅಥ ತ್ರಿಶೂಲಂ ಅಭಯಂ, ತ್ರಿಶೂಲ ಇದೆಯಂತ ಅವನ ಕೈಯಲ್ಲಿ, ಅದು ಅಭಯವನ್ನು ತೋರಿಸುತ್ತಂತೆ. ಖೇಟ, ಧನು, ಸ್ವಸ್ತಿಕ ಇದೆಲ್ಲ ಇದೆ. ಧನು ಅಂದರೆ ಬಿಲ್ಲು, ಗೊತ್ತಾಯ್ತಾ? ಖೇಟ ಅಂದರೆ ಅದು ಒಂದು ಆಯುಧ, ಅದೆಲ್ಲ ಇದೆ. ಸ್ವಸ್ತಿಕಂ. ಪಾಶ ಅಂದರೆ ಹಗ್ಗ, ಇದು. ಕುಕ್ಕುಟಂ ಅಂಕುಶಂ, ಕುಕ್ಕುಟ ಅಂದರೆ ಕೋಳಿ, ಅದರ ಅಂಕುಶ. ಮತ್ತು ವರದಹಸ್ತ, ಅವನು ವರ ಕೊಡೋದಕ್ಕೆ ರೆಡಿಯಾಗಿದ್ದಾನೆ. ದೌರ್ಭಿರ್ದಧಾನಂ ಸದಾ, ಯಾರು ಕೇಳ್ತಾರೋ ಅವ್ರಿಗೆಲ್ಲ ವರ ಕೊಡ್ತಾನೆ. ಧ್ಯಾಯೇತ್ ಈಪ್ಸಿತ ಸಿದ್ಧಿದಂ, ಯಾರು ಈ ಹೆಸರುಗಳನ್ನೆಲ್ಲ ಹೇಳ್ತಾರೋ ಅವರಿಗೆ ಈಪ್ಸಿತ ಅಂದರೆ ಅವ್ರು ಇಷ್ಟ ಏನು ಕೇಳ್ತಾರೋ ಅದನ್ನು ಸಿದ್ಧಿಸ್ತಾನೆ. ಶಿವಸುತಂ, ಶಿವನ ಮಗನಾದವನು. ಸ್ಕಂದ ಅನ್ನೋದು ಇವನು ಇನ್ನೊಂದು ಹೆಸರು. ಸುರಾರಾಧಿತಂ, ಸುರರು ಅಂದರೆ ದೇವಾನುದೇವತೆಗಳು, ಅವರೆಲ್ಲರಿಂದಲೂ ಸಹ ಪೂಜಿತಗೊಳ್ಳವನು. ಸುಬ್ರಹ್ಮಣ್ಯ, ಇವನಿಗೆ ಪ್ರಣಮಾಮ್ಯಹಂ, ನಮಸ್ಕಾರ ಮಾಡುತ್ತೇನೆ. ಯಾಕೆ ಅಂದರೆ ಇವನು ಸರ್ವಜ್ಞಂ ಸರ್ವದಾ ಸದಾ, ಇವನು ನಮಗೆ ಒಲಿದು ಬಿಟ್ಟರೆ ನಮಗೆ ಎಲ್ಲ ರೀತಿಯ ತಿಳುವಳಿಕೆಗಳು ಬರುತ್ತೆ. ಮತ್ತು ಅಭೀಷ್ಟ ಫಲ ಸಿದ್ಧ್ಯರ್ಥಂ, ನನಗೇನು ಬೇಕೋ ಅದು ಸಿಕ್ಕಲಿ ಅಂತ ಹೇಳಿ ಆ ಫಲವನ್ನು ಸಿದ್ಧಿಸ್ಲಿ ಅಂದ್ಬಿಟ್ಟು ಈ 16 ಹೆಸರುಗಳನ್ನು ಪ್ರವಕ್ಷ್ಯೆ ನಾಮ ಷೋಡಶಂ. ಪ್ರವಕ್ಷ್ಯೆ ಅಂದರೆ ಹೇಳ್ತೀನಿ, ಸ್ಮರಣೆ ಮಾಡ್ತೀನಿ. ಯಾವುದನ್ನು? ಈ ನಾಮ ಷೋಡಶಂ, ಈ 16 ನಾಮಗಳನ್ನು ನಾನು ನನಗೆ ಬೇಕಾದ ಫಲ ಸಿಗಲಿ ಅಂತ ಹೇಳಿ, ನನಗೇನು ಫಲ ಬೇಕೋ ಅದನ್ನು ಮನಸ್ಸಿನಲ್ಲೇ ಹೇಳಿಕೊಂಡು ಈ ಸ್ತೋತ್ರಗಳನ್ನು ಹೇಳ್ತೀನಿ. ಈ ಸ್ತೋತ್ರ ಹೇಳಿದ್ರಿಂದ ನನಗೆ ಅದು ಸಿಗಲಿ ಅಂತ ಹೇಳ್ಕೊಳ್ಳೋದೆ ಈ ಸ್ತೋತ್ರದ ಅರ್ಥ. ಇಲ್ಲಿಗೆ ಇವತ್ತಿನ ಶ್ಲೋಕ ತರಗತಿ ಮುಕ್ತಾಯವಾಯಿತು. ನಾಳೆ ಸಿಗೋಣ.